ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರೇ, ಜೈ ಮಾತಾದಿ, ಜೈ ಶ್ರೀ ರಾಧೆ ಕೃಷ್ಣ, ಹರ ಹರ ಮಹಾದೇವ, ಓಂ ನಮಃ ಶಿವಾಯ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಸ್ನೇಹಿತರೆ, ಒಂದು ಹೊಸ ಮತ್ತು ತಾಜಾ ವಿಡಿಯೋದಲ್ಲಿ ಕುಂಭರಾಶಿಯವರೇ ಸ್ನೇಹಿತರೆ ಹೇಗಿದ್ದೀರಿ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಮಾತಾರಾಣಿಯ ಕೃಪೆಯಿಂದ ನೀವೆಲ್ಲರೂ ತುಂಬ ಚೆನ್ನಾಗಿರುತ್ತೀರಿ. ಕುಂಭರಾಶಿಯವರೇ ಸ್ನೇಹಿತರೆ, ಇವತ್ತಿನ ವಿಡಿಯೋ ಯಾವುದೇ ಸಾಮಾನ್ಯ ವಿಡಿಯೋ ಅಲ್ಲ. ಇವತ್ತು ನಾವು ಮಾತನಾಡಲಿದ್ದೇವೆ ಆ ಸಮಯದ ಬಗ್ಗೆ. ಯಾವಾಗ ಅದೃಷ್ಟ ಮುಚ್ಚಿದ ಬಾಗಿಲು ತೆರೆಯಲು ಶುರುವಾಗುತ್ತದೆಯೋ, ಯಾವಾಗ ವರ್ಷಗಳಿಂದ ನಿಂತ ಕೆಲಸ ವೇಗ ಪಡೆಯಲು ಶುರುವಾಗುತ್ತೆ, ಯಾವಾಗ ಕಷ್ಟದ ಫಲಿತಾಂಶ ಎದುರಿಗೆ ಬರಲು ಶುರುವಾಗುತ್ತದೆ ಮತ್ತು ಯಾವಾಗ ಮನುಷ್ಯನ ಜೀವನದಲ್ಲಿ ಅಂತಹ ಖುಷಿ ಸುದ್ದಿ ಬಾಗಿಲು ತಟ್ಟುತ್ತೆ, ಅದರ ನಿರೀಕ್ಷೆಯನ್ನು ಬಹುಶಃ ಅವನು ಎಂದೋ ಬಿಟ್ಟು ಬಿಟ್ಟಿದ್ದ. ಹೌದು, ಅದರ ಬಗ್ಗೆಯೇ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿಸ್ತಾರವಾಗಿ ಚರ್ಚೆ ಮಾಡುತ್ತೇವೆ. ಬರೀ ವಿಡಿಯೋವನ್ನು ಶುರುವಿನಿಂದ ಕೊನೆಯವರೆಗೂ ನೋಡಿ. ಆದರೆ ಅದಕ್ಕಿಂತ ಮೊದಲು ಎಷ್ಟು ಮಾತಾರಾಣಿಯ ನಿಜವಾದ ಭಕ್ತರು ಇದ್ದಾರೋ ಎಲ್ಲ ಭಕ್ತರಲ್ಲಿ ನಮ್ಮ ಎರಡು ಕೈ ಜೋಡಿಸಿ ವಿನಂತಿ ಏನೆಂದರೆ, ವಿಡಿಯೋಗೆ ಒಂದು ಪ್ರೀತಿಯ ಲೈಕ್ ಖಂಡಿತ ಮಾಡಿ ಮತ್ತು ಜೊತೆಗೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಪ್ರೀತಿಯಿಂದ ಜೈ ಮಾತಾದಿ ಎಂದು 3 ಬಾರಿ ಬರೆಯಿರಿ. ಮಾತಾರಾಣಿಯ ನೇರ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗುತ್ತದೆ. ಹಾಗೆ ಸ್ನೇಹಿತರೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕುಂಭರಾಶಿಯವರೇ, ನನ್ನ ಪ್ರೀತಿಯ ಸ್ನೇಹಿತರೆ, ಒಂದು ವೇಳೆ ನೀವು ಈ ವಿಡಿಯೋವನ್ನು ಈ ಸಮಯದಲ್ಲಿ ನೋಡುತ್ತಿದ್ದರೆ ಇದನ್ನು ಕೇವಲ ಒಂದು ಕಾಕತಾಳೀಯ ಎಂದು ತಿಳಿದು ಮುಂದೆ ಹೋಗಬೇಡಿ. ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ನಂಬಿಕೆಗಳ ಪ್ರಕಾರ ಗ್ರಹಗಳ ಚಲನೆ ಮತ್ತು ಸಮಯದ ಬದಲಾವಣೆ ವ್ಯಕ್ತಿಯ ಜೀವನದಲ್ಲಿ ಹೊಸ ಶಕ್ತಿಯನ್ನು ತರುತ್ತದೆ. ಅದಕ್ಕಾಗಿ ನನ್ನ ಪ್ರೀತಿಯ ಸ್ನೇಹಿತರೆ, ಇವತ್ತಿನ ಈ ಪೂರ್ತಿ ವಿಡಿಯೋ ನಿಮಗಾಗಿ ತುಂಬ ವಿಶೇಷವಾದ ವಿಡಿಯೋ ಮತ್ತು ತುಂಬ ಮಹತ್ವಪೂರ್ಣ ವಿಡಿಯೋ. ಅದಕ್ಕಾಗಿ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತ ನೋಡಿ. ಮತ್ತು ಸ್ನೇಹಿತರೆ, ಇವತ್ತಿನ ವಿಡಿಯೋದ ಶುರು ಒಂದು ಅಂತಹ ಮಾತಿನಿಂದ ಆಗಲಿದೆ. ಅದನ್ನು ಕೇಳಿ ನಿಮ್ಮ ಮುಖದಲ್ಲಿ ನಗು ಬರುತ್ತದೆ. ಸ್ನೇಹಿತರೆ, ದನದ ದೇವರಾದ ಭಗವಾನ್ ಕುಬೇರ್ ಮಹಾರಾಜ್ ಮತ್ತು ದನದ ದೇವಿ ಮಾತಾರಾಣಿ ಲಕ್ಷ್ಮೀಜಿ ಅವರ ಕೃಪೆಯನ್ನು ಸ್ಮರಿಸುತ್ತಾ ಇವತ್ತು ನಾವು ಆ ಎಲ್ಲ ಸಂಕೇತಗಳ ಬಗ್ಗೆ ಮಾತನಾಡುತ್ತೇವೆ. ಅವು ಧನ, ಸುಖ, ಸಮೃದ್ಧಿ, ಮಾನ ಸನ್ಮಾನ, ಕಾರ್ಯಕ್ಷೇತ್ರ ಮತ್ತು ಕೌಟುಂಬಿಕ ಜೀವನಕ್ಕೆ ಜೋಡಿಸಿವೆ. ಹೌದು ಸ್ನೇಹಿತರೆ, ಯಾವ ಮನುಷ್ಯ ದೀರ್ಘ ಸಮಯದವರೆಗೆ ಹೋರಾಟ ಮಾಡಿದ್ದಾನೋ, ತನ್ನ ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದಾನೋ, ಇವತ್ತು ಅದೇ ಮನುಷ್ಯನಿಗಾಗಿ ಸಮಯ ಬದಲಾಗುವ ನಿರೀಕ್ಷೆ ಕಾಣಿಸುತ್ತಿದೆ. ಯಾರು ರಾತ್ರಿಗಳನ್ನು ಎಚ್ಚರವಾಗಿ ಕಷ್ಟಪಟ್ಟಿದ್ದಾರೋ ಅವರಿಗಾಗಿ ಯಶಸ್ಸಿನ ಸೂರ್ಯ ಉದಯಿಸುವ ನಿರೀಕ್ಷೆ ಕಾಣುತ್ತಾ ಇದೆ. ಯಾರು ಪದೇ ಪದೇ ಅಸಫಲತೆ ನೋಡಿದ್ದಾರೆ ತಮ್ಮ ಜೀವನದಲ್ಲಿ ಅವರಿಗಾಗಿ ಇವತ್ತು ಹೊಸ ಶುರುವಿನ ಅವಕಾಶ ಎದುರಿಗೆ ಬರಲಿದೆ. ಮತ್ತು ಯಾರು ಮನದಲ್ಲಿ ಭಗವಂತನಿಗೆ ಹೇಳಿದ್ದರೋ, ಹೇ ಪ್ರಭು, ಈಗ ಸಾಕು, ಬಹಳ ಆಯಿತು, ನನ್ನ ಜೀವನದಲ್ಲೂ ಈಗ ಖುಷಿಗಳನ್ನು ಕಳಿಸಿಕೊಡಿ. ಹಾಗಾದರೆ ನನ್ನ ಪ್ರೀತಿಯ ಸ್ನೇಹಿತರೆ, ಇವತ್ತೇ ಅದೇ ಪ್ರಾರ್ಥನೆಯನ್ನು ಸಕಾರಾತ್ಮಕ ಶಕ್ತಿಯೊಂದಿಗೆ ಮುಂದೆ ನೆನಪಿಸಿಕೊಳ್ಳುವ ಸಮಯ ಬಂದಿದೆ. ಆದರೆ ವಿಡಿಯೋವನ್ನು ಮುಂದೆ ಕೊಂಡೊಯ್ಯುವ ಮೊದಲು ಒಂದು ವಿಷಯ ತುಂಬ ಗಮನವಿಟ್ಟು ಕೇಳಿ. ಇವತ್ತು ನಾವು ಕೇವಲ ಹಣದ ಮಾತನ್ನು ಮಾತ್ರ ಆಡುವುದಿಲ್ಲ. ಇವತ್ತು ನಾವು ಮಾತನಾಡುತ್ತೇವೆ ಆ ಎಲ್ಲ ಖುಷಿಯ ಬಗ್ಗೆ. ಅದು ಹಣಕ್ಕಿಂತಲೂ ದೊಡ್ಡದು. ಕೆಲವೊಮ್ಮೆ ಕುಟುಂಬದಲ್ಲಿ ಯಾರದೋ ತಮ್ಮವರ ಯಶಸ್ಸಿನ ಸುದ್ದಿ ಸಿಗುತ್ತದೆ. ಕೆಲವೊಮ್ಮೆ ನೌಕರಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿ ಬರುತ್ತದೆ. ಕೆಲವೊಮ್ಮೆ ವ್ಯಾಪಾರದಲ್ಲಿ ಹಠಾತ್ತಾಗಿ ಗ್ರಾಹಕರು ಹೆಚ್ಚಾಗುತ್ತಾರೆ. ಕೆಲವೊಮ್ಮೆ ನಿಂತ ಪಾವತಿ ವಾಪಸ್ ಸಿಗುತ್ತದೆ. ಕೆಲವೊಮ್ಮೆ ಮನೆಯಲ್ಲಿ ಶುಭ ಸಮಾಚಾರ ಬರಲಾರಂಭಿಸುತ್ತದೆ. ಕೆಲವೊಮ್ಮೆ ಯಾವುದೋ ಹಳೆಯ ಸಂಬಂಧಗಳಲ್ಲಿ ಸಿಹಿ ವಾಪಸ್ ಬರುತ್ತದೆ ಮತ್ತು ಅದೇ ಮನುಷ್ಯನಿಗೆ ಹಠಾತ್ತಾಗಿ ಅನಿಸುತ್ತದೆ, ಈಗ ನನ್ನ ಜೀವನ ಸರಿಯಾದ ದಿಕ್ಕಿನಲ್ಲಿ ಹೋಗುತ್ತಿದೆ. ಇದೇ ನಿಜವಾದ ಸುಖ, ಇದೇ ಜೀವನದ ನಿಜವಾದ ಸಮಯ. ಸ್ನೇಹಿತರೆ, ಒಂದು ವೇಳೆ ನೀವು ಜೀವನದಲ್ಲಿ ಕಠಿಣ ಸಮಯ ನೋಡಿದ್ದರೆ ನೀವು ತಿಳಿದಿರುತ್ತೀರಿ, ಒಂದು ಚಿಕ್ಕ ಸುದ್ದಿಯು ಮನುಷ್ಯನ ಮುಖದಲ್ಲಿ ಎಷ್ಟು ದೊಡ್ಡ ನಗು ತರಬಹುದು ಎಂದು. ಮತ್ತು ಇವತ್ತಿನ ಈ ಪ್ರಸ್ತುತಿಯಲ್ಲಿ ನಾವು ಅಂತಹ ಸಕಾರಾತ್ಮಕ ಸಾಧ್ಯತೆಗಳ ಬಗ್ಗೆ ಮಾತನಾಡುತ್ತೇವೆ. ದೊಡ್ಡ ದೊಡ್ಡ ಖುಷಿ ಸುದ್ದಿಯ ಬಗ್ಗೆ ಚರ್ಚೆ ಮಾಡುತ್ತೇವೆ. ಆದರೆ ನನ್ನ ಪ್ರೀತಿಯ ಸ್ನೇಹಿತರೆ, ವಿಡಿಯೋವನ್ನು ಮಧ್ಯದಲ್ಲಿ ಬಿಟ್ಟು ಹೋಗಬೇಡಿ, ಏಕೆಂದರೆ ಮುಂದೆ ನಾವು ಕೆಲವು ಅಂತಹ ಸರಳ ಆಧ್ಯಾತ್ಮಿಕ ಉಪಾಯವನ್ನು ಹೇಳುತ್ತೇವೆ. ಅವುಗಳನ್ನು ನೀವು ನಿಮ್ಮ ಶ್ರದ್ಧೆ ಮತ್ತು ವಿಶ್ವಾಸದ ಪ್ರಕಾರ ಮಾಡಬಹುದು ಮತ್ತು ಜೀವನದಲ್ಲಿ ಯಶಸ್ಸನ್ನು ಪಡೆಯಬಹುದು. ಹೌದು, ಮತ್ತು ಜೊತೆಗೆ ನಾವು ಮಾತನಾಡುತ್ತೇವೆ ಆ 5 ಶುಭ ಸಂಕೇತಗಳ ಬಗ್ಗೆ. ಅವುಗಳನ್ನು ಜ್ಯೋತಿಷ್ಯ ನಂಬಿಕೆಗಳಲ್ಲಿ ಜೀವನ ಪರಿವರ್ತನೆಯೊಂದಿಗೆ ಜೋಡಿಸಿ ನೋಡಲಾಗುತ್ತದೆ. ಒಂದು ವೇಳೆ ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ಯಾವುದೋ ಹಳೆಯ ಕೆಲಸವನ್ನು ಪೂರ್ತಿ ಮಾಡುವ ಯೋಚನೆ ಬರುತ್ತಿದ್ದರೆ,
ಒಂದು ವೇಳೆ ಹಠಾತ್ತಾಗಿ ನಿಮಗೆ ನಿಮ್ಮ ಜೀವನವನ್ನು ಹೊಸ ರೀತಿಯಲ್ಲಿ ಶುರು ಮಾಡುವ ಇಚ್ಛೆ ಆಗುತ್ತಿದ್ದರೆ, ಒಂದು ವೇಳೆ ನಿಮಗೆ ಅನಿಸುತ್ತಾ ಇದ್ದರೆ ಇನ್ನು ಮೊದಲಿನಂತೆ ಜೀವನ ಬದುಕಬೇಕು, ಹಾಗಾದರೆ ಇದನ್ನು ಸಕಾರಾತ್ಮಕ ಬದಲಾವಣೆಯ ಶುರು ಎಂದು ತಿಳಿದುಕೊಳ್ಳಿ. ಏಕೆಂದರೆ ಸ್ನೇಹಿತರೆ, ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಆಗಲಿರುವ ದೊಡ್ಡ ಬದಲಾವಣೆ ಭಗವಾನ್ ಕುಬೇರ್ ಮಹಾರಾಜ್ ಅವರ ಆಶೀರ್ವಾದದಿಂದ ಬರಲಿರುವ ದೊಡ್ಡ ಖುಷಿ ಸುದ್ದಿ ನಿಮಗೆ ಸಿಗಲಿದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಇನ್ನೊಂದು ವಿಷಯ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ ಇನ್ನೂ ಮುಂತಾದ ಸಮಸ್ಯೆಗಳಿಗೆ ಗುರೂಜಿ ಅವರು ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಶಿರಡಿ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದೆ ಹೋಗೋಣ. ಅಂತಹ ಖುಷಿ ಸುದ್ದಿಯನ್ನು ನೀವು ಎಂದಿಗೂ ನೋಡಿರುವುದಿಲ್ಲ. ಹೌದು ಸ್ನೇಹಿತರೆ, ಹೇಳಲು ಬಯಸುತ್ತೇವೆ. ದಾರಿ ಎಷ್ಟೇ ಕಷ್ಟವಾಗಿದ್ದರೂ ಹೆಜ್ಜೆ ನಿಂತಿಲ್ಲ ಅಂದರೆ ಗುರಿ ದೂರ ಇರುವುದಿಲ್ಲ. ಇವತ್ತು ಅದೃಷ್ಟ ಜೊತೆ ಕೊಟ್ಟರೆ ಏನಾಯಿತು? ಕಷ್ಟದ ಬೆಳಕು ಎಂದಿಗೂ ಬಣ್ಣ ಕಳೆದುಕೊಳ್ಳುವುದಿಲ್ಲ. ನನ್ನ ಪ್ರೀತಿಯ ಸ್ನೇಹಿತರೆ, ನೆನಪಿಡಿ, ಅದೃಷ್ಟಕ್ಕಾಗಿ ಕಾಯುವ ವ್ಯಕ್ತಿ ಆಗಾಗ ಕಾಯುತ್ತಲೇ ಉಳಿದು ಬಿಡುತ್ತಾನೆ. ಆದರೆ ಅದೃಷ್ಟದ ಜೊತೆಗೆ ಕಷ್ಟಪಡುವ ವ್ಯಕ್ತಿ ತನ್ನ ಕಥೆಯನ್ನೇ ಬದಲಾಯಿಸಿ ಬಿಡುತ್ತಾನೆ. ತನ್ನ ಪೂರ್ತಿ ಜೀವನ ಬದುಕುವ ದೃಷ್ಟಿಕೋನವನ್ನೇ ಬದಲಾಯಿಸಿ ಬಿಡುತ್ತಾನೆ. ಇವತ್ತಿನ ವಿಡಿಯೋ ಅತ್ಯಂತ ಸುಂದರ ಸಂದೇಶವೂ ಹೌದು. ನಿಮ್ಮ ಜೀವನದಲ್ಲಿ ಒಂದು ವೇಳೆ ಹಣ ಬಂದರೆ ಅದರ ಗೌರವ ಮಾಡಿ, ಒಂದು ವೇಳೆ ಅವಕಾಶ ಬಂದರೆ ಅದನ್ನು ಗುರುತಿಸಿ, ಒಂದು ವೇಳೆ ಯಶಸ್ಸು ಬಂದರೆ ಅಹಂಕಾರ ಮಾಡಬೇಡಿ ಮತ್ತು ಒಂದು ವೇಳೆ ಅಸಫಲತೆ ಬಂದರೆ ನಿಮ್ಮನ್ನು ದುರ್ಬಲ ಎಂದು ತಿಳಿದುಕೊಳ್ಳಬೇಡಿ. ನಿಮ್ಮ ಮೇಲೆ ನಂಬಿಕೆ ಇಡಿ. ಏಕೆಂದರೆ ನನ್ನ ಪ್ರೀತಿಯ ಸ್ನೇಹಿತರೆ, ಜೀವನದಲ್ಲಿ ಯಾವುದೇ ಪರಿಸ್ಥಿತಿ ಶಾಶ್ವತವಾಗಿ ಇರುವುದಿಲ್ಲ. ಹೌದು ಸ್ನೇಹಿತರೆ, ಅದಕ್ಕಾಗಿ ತಾಳ್ಮೆ ಇಡಿ. ನಿಮ್ಮ ಜೀವನದಲ್ಲಿ ಎಲ್ಲವೂ ನಡೆಯುತ್ತದೆ. ನೀವು ಬಯಸುವುದೇ ನೋಡಿ. ನನ್ನ ಪ್ರೀತಿಯ ಸ್ನೇಹಿತರೆ, ಧಾರ್ಮಿಕ ನಂಬಿಕೆಗಳಲ್ಲಿ ಭಗವಾನ್ ಕುಬೇರ್ ಮಹಾರಾಜ್ ಮತ್ತು ಧನ ಸಮೃದ್ಧಿಗೆ ಸಂಬಂಧಿಸಿದ ದೇವರ ರೂಪದಲ್ಲಿ ಸ್ಮರಿಸಲಾಗುತ್ತದೆ. ಅದಕ್ಕಾಗಿ ನಾವು ಭಗವಾನ್ ಕುಬೇರನ ಹೆಸರು ತೆಗೆದಾಗ ಕೇವಲ ಹಣ ಕೇಳುವುದು ಉದ್ದೇಶವಲ್ಲ. ಜೀವನದಲ್ಲಿ ಎಲ್ಲವೂ ಇದೆ. ನಾವು ಕೇಳಬೇಕಾಗಿರುವುದು ಅಂತಹ ಧನವನ್ನು, ಅದು ಸರಿಯಾದ ದಾರಿಯಿಂದ ಬರಲಿ. ಅಂತಹ ಸಮೃದ್ಧಿ, ಅದು ಕುಟುಂಬದಲ್ಲಿ ಸುಖ ತರಲಿ. ಅಂತಹ ಯಶಸ್ಸು, ಅದು ಇತರರಿಗೂ ಉಪಯೋಗವಾಗಿರಲಿ. ಗೌರವ, ಅದು ನಮ್ಮ ಕರ್ಮಗಳಿಂದ ಸಿಗಲಿ. ಮತ್ತು ಅಂತಹ ಮನಸ್ಸು, ಅದು ಹಣ ಬಂದ ನಂತರವೂ ವಿನಮ್ರವಾಗಿಯೇ ಇರಲಿ. ಹಣ ಆಗಲೇ ಸುಂದರವಾಗಿ ಕಾಣುತ್ತದೆ, ಅದರ ಜೊತೆಗೆ ತೃಪ್ತಿಯೂ ಇದ್ದಾಗ. ಹೌದು ಸ್ನೇಹಿತರೆ, ನೋಡಿ ನನ್ನ ಪ್ರೀತಿಯ ಸ್ನೇಹಿತರೆ, ಮೊದಲು ಬರುವ ಖುಷಿ ಸುದ್ದಿ ನಿಮಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಿಸಿದೆ. ಒಂದು ವೇಳೆ ನಿಮ್ಮ ಯಾವುದೇ ಕೆಲಸ ತುಂಬ ಸಮಯದಿಂದ ಅಟಕಾಯಿಸಿದರೆ, ಯಾವುದೋ ಅಧಿಕಾರಿಯ ಅನುಮತಿಯಾಗಿ ಕಾಯುತ್ತಿದ್ದರೆ, ಯಾವುದೇ ಕಾಗದದ ಪ್ರಕ್ರಿಯೆ ನಿಂತಿದ್ದರೆ, ಯಾವುದೋ ಪಾವತಿಗಾಗಿ ಕಾಯುತ್ತಿದ್ದರೆ ಅಥವಾ ಯಾವುದೋ ಉತ್ತರಕ್ಕಾಗಿ ಕಾಯುತ್ತಿದ್ದರೆ, ಬರುವ ಸಮಯದಲ್ಲಿ ಪರಿಸ್ಥಿತಿ ಮುಂದೆ ಹೋಗುವ ನಿರೀಕ್ಷೆ ಆಗಬಹುದು. ಯಾವ ವ್ಯಕ್ತಿಯೊಂದಿಗೆ ನೀವು ಎಷ್ಟೋ ದಿನಗಳಿಂದ ಸಂಪರ್ಕ ಮಾಡಲು ಪ್ರಯತ್ನಿಸುತ್ತಿದ್ದರೋ ಅದೇ ವ್ಯಕ್ತಿ ಹಠಾತ್ತಾಗಿ ನಿಮಗೆ ಫೋನ್ ಮಾಡಬಹುದು. ನೀವು ಮುಗಿದು ಹೋಯಿತು ಎಂದು ತಿಳಿದ ಕೆಲಸದಲ್ಲೇ ಮತ್ತೆ ಸಾಧ್ಯತೆ ಕಾಣಿಸಬಹುದು. ಇದೇ ಜೀವನದ ಲೆಕ್ಕ. ಹೌದು ಸ್ನೇಹಿತರೆ, ಕೆಲವೊಮ್ಮೆ ಮುಚ್ಚಿದ ಬಾಗಿಲು ಸಂಪೂರ್ಣವಾಗಿ ಮುಚ್ಚುವುದಿಲ್ಲ, ಬರೀ ಅದನ್ನು ತೆರೆಯಲು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿರುತ್ತದೆ. ಸೋತು ಕುಳಿತುಕೊಳ್ಳುವುದು ನನ್ನ ಸ್ವಭಾವವಲ್ಲ, ಬಿದ್ದು ಎದ್ದೇಳುವುದು ನನ್ನ ಅಭ್ಯಾಸ. ಇವತ್ತು ಕತ್ತಲು ಎಷ್ಟೇ ಆಳವಾಗಿದ್ದರೂ ನನಗೆ ನಂಬಿಕೆ ಇದೆ, ಬೆಳಗ್ಗೆ ನನ್ನ ಅದೃಷ್ಟದಲ್ಲಿ ಬರೆದಿದೆ. ಸ್ನೇಹಿತರೆ, ಇದು ಹಣಕ್ಕೆ ಸಂಬಂಧಿಸಿರಬಹುದು. ಗಮನವಿರಲಿ, ಹಣದ ಅರ್ಥ ಕೇವಲ ಹಠಾತ್ತಾಗಿ ತುಂಬ ಹಣ ಸಿಗುವುದು ಅಂತಲ್ಲ. ಹಣದ ಅರ್ಥ ಇದು ಕೂಡ ಖರ್ಚಿನ ಮೇಲೆ ನಿಯಂತ್ರಣ ಬರುವುದು, ಅನಾವಶ್ಯಕ ನಷ್ಟ ನಿಲ್ಲುವುದು. ಸ್ನೇಹಿತರೆ, ಹಳೆಯ ಪಾವತಿ ವಾಪಸ್ ಸಿಗುವುದು, ಕೆಲಸದಿಂದ ಆದಾಯ ಹೆಚ್ಚಾಗುವುದು ಮತ್ತು ವ್ಯಾಪಾರದಲ್ಲಿ ಗ್ರಾಹಕರು ಹೆಚ್ಚಾಗುವುದು, ಹೊಸ ದುಡಿಮೆಯ ದಾರಿಯು ತೆರೆಯಲು ಶುರುವಾಗುವುದು ಅಥವಾ ಮನೆಯಲ್ಲಿ ಆರ್ಥಿಕ ಒತ್ತಡ ನಿಧಾನವಾಗಿ ಕಡಿಮೆ ಆಗುವುದು. ಇದೇ ನಿಜವಾದ ಆರ್ಥಿಕ ಸುಧಾರಣೆ. ಅದಕ್ಕಾಗಿ ಸ್ನೇಹಿತರೆ, ಒಂದು ವೇಳೆ ಬರುವ ಸಮಯದಲ್ಲಿ ನಿಮಗೆ ಯಾವುದೋ ಹೊಸ ಅವಕಾಶ ಕಾಣಿಸಿದರೆ ಅದನ್ನು ತಕ್ಷಣ ನಿರ್ಲಕ್ಷ್ಯ ಮಾಡಬೇಡಿ. ಅನೇಕ ಬಾರಿ ದೊಡ್ಡ ಯಶಸ್ಸು ಚಿಕ್ಕ ಶುರುವಿನ ಹಿಂದೆಯೇ ಇರುತ್ತದೆ. ಆದ್ದರಿಂದ ಯಾರಾದರೂ ನಿಮಗೆ ಯಾವುದೋ ಹೊಸ ಕೆಲಸ ಹೇಳಬಹುದು, ಯಾವುದೋ ಹಳೆಯ ಸಂಪರ್ಕ ಮತ್ತೆ ಕೆಲಸಕ್ಕೆ ಬರಬಹುದು.
ನಿಮ್ಮ ಬಳಿ ಯಾವುದೋ ಅಂತಹ ಅವಕಾಶ ಬರಬಹುದು, ಅದನ್ನು ನೀವು ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಅದಕ್ಕಾಗಿ ಸ್ನೇಹಿತರೆ, ನಿಮ್ಮ ಕಣ್ಣು ತೆರೆದಿಡಿ, ಕಿವಿ ತೆರೆದಿಡಿ ಮತ್ತು ಅತ್ಯಂತ ಮುಖ್ಯವಾದ ಮಾತು, ನಿಮಗಾಗಿ ಇರುವುದು ಮನಸ್ಸು ತೆರೆದಿಡಿ. ಹೌದು ಸ್ನೇಹಿತರೆ, ಈಗ ಮೂರನೇ ಸಂತಸದ ಸುದ್ದಿ ಕುಟುಂಬಕ್ಕೆ ಸಂಬಂಧಿಸಲಿದೆ. ಸ್ನೇಹಿತರೆ, ಜೀವನದಲ್ಲಿ ಅತಿ ದೊಡ್ಡ ಸಂಪತ್ತು ಕುಟುಂಬದ ಪ್ರೀತಿ. ಒಂದು ವೇಳೆ ನಿಮ್ಮ ಕುಟುಂಬ ನಿಮ್ಮ ಜೊತೆ ಇದೆ, ಅವಶ್ಯಕತೆ ಬಿದ್ದಾಗ ನಿಮ್ಮ ಕೆಲಸಕ್ಕೆ ಬರುತ್ತಿದೆ, ಆಗ ತಿಳಿದುಕೊಳ್ಳಿ, ಭಗವಂತ ಅತಿ ದೊಡ್ಡ ಸಂಪತ್ತು ನಿಮ್ಮ ಬಳಿ ಇದೆ. ಭಗವಂತನ ಅತಿ ದೊಡ್ಡ ಆಶೀರ್ವಾದ ನಿಮ್ಮ ಜೊತೆ ಇದೆ. ಸ್ನೇಹಿತರೆ, ಹೇಳಿ, ಒಂದು ಚಿಕ್ಕ ವಿಷಯವು ದೊಡ್ಡ ಸಂತಸದ ಸುದ್ದಿಯ ರೂಪದಲ್ಲಿ ಇರಬಹುದು. ಅದಕ್ಕಾಗಿ ಸ್ನೇಹಿತರೆ, ಒಂದು ವೇಳೆ ಯಾವುದೇ ತಮ್ಮವರು ನಿಮ್ಮಿಂದ ಬೇಸರಗೊಂಡಿದ್ದರೆ ಅಹಂಕಾರ ಬಿಟ್ಟು ಮೊದಲು ಮಾತನಾಡಲು ಹೋಗುವುದರಲ್ಲಿ ಕೆಟ್ಟದ್ದೇನಿಲ್ಲ. ನೆನಪಿಡಿ, ಸಂಬಂಧಗಳು ಹಣದಿಂದ ಅಲ್ಲ, ಸಮಯ ಮತ್ತು ಗೌರವದಿಂದ ಆಗುತ್ತದೆ. ಸ್ನೇಹಿತರೆ, ಒಂದು ವೇಳೆ ಮಾತು ಅರ್ಥವಾಗುತ್ತಿದ್ದರೆ ವಿಡಿಯೋವನ್ನು ಲೈಕ್ ಮಾಡುತ್ತಾ ಹೋಗಿ ಮತ್ತು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ, ಹೌದು ಗುರುಜಿ, ನೀವು ಸಂಪೂರ್ಣವಾಗಿ ಸರಿಯಾಗಿ ಹೇಳುತ್ತಿದ್ದೀರಿ. ನಡೆಯಿರಿ ಸ್ನೇಹಿತರೆ, ವಿಡಿಯೋದಲ್ಲಿ ಈಗ ಮುಂದೆ ಹೋಗೋಣ. ಹಾಗೆ ಇನ್ನೊಂದು ಮಾತು ಸ್ನೇಹಿತರೆ, ನಿಮ್ಮ ಅದೃಷ್ಟದ ನಕ್ಷತ್ರಗಳು ಹೇಳುತ್ತಿವೆ, ಇವತ್ತು ಹೃದಯ ಮತ್ತು ಅದೃಷ್ಟ ಎರಡೂ ನಿಮ್ಮ ಜೊತೆ ಕೊಡುತ್ತಿರುವಂತೆ ಕಾಣಿಸುತ್ತದೆ. ಪ್ರೇಮ ಜೀವನದಲ್ಲೂ ಮಾಧುರ್ಯ ಹೆಚ್ಚಾಗುತ್ತದೆ ಮತ್ತು ಸಂಗಾತಿಯ ಜೊತೆ ನಿಮ್ಮ ಬಾಂಧವ್ಯ ಮೊದಲಿಗಿಂತ ಬಲವಾಗುತ್ತದೆ. ಆರ್ಥಿಕ ಸ್ಥಿತಿಯಲ್ಲೂ ಸುಧಾರಣೆಯ ಸಂಕೇತಗಳಿವೆ. ಆದರೂ ರಾಜಕೀಯ ಅಥವಾ ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದ ಜನರು ಸ್ವಲ್ಪ ಜಾಗೃತರಾಗಿರಬೇಕು, ಏಕೆಂದರೆ ವಿರೋಧಿಗಳ ತೆರೆಮರೆಯಲ್ಲಿ ನಿಮ್ಮ ವಿರುದ್ಧ ವಾತಾವರಣ ಸೃಷ್ಟಿಸಲು ಪ್ರಯತ್ನಿಸಬಹುದು. ನೌಕರಿ ಹುಡುಕುತ್ತಿರುವ ಜನರಿಗೆ ಯಾವುದೋ ಸ್ನೇಹಿತನ ಸಹಾಯದಿಂದ ಒಳ್ಳೆಯ ದಾರಿ ಸಿಗಬಹುದು. ಮನಸ್ಸಿದ್ದರೆ ಚಿಕ್ಕ ಪ್ರವಾಸಕ್ಕೆ ಹೋಗಿ, ಇದರಿಂದ ಮಾನಸಿಕ ನೆಮ್ಮದಿ ಸಿಗುತ್ತದೆ. ಅದೇ ರೀತಿ ನಿಮಗಾಗಿ ಇರುವ ಸಮಯದಲ್ಲಿ ಇವತ್ತಿನ ದಿನ ನಿಮಗೆ ತುಂಬ ಚೆನ್ನಾಗಿರುತ್ತದೆ. ಆದರೆ ಆತುರದಿಂದ ತಪ್ಪಿಸಿಕೊಳ್ಳುವುದು ಅವಶ್ಯಕ. ಸ್ವಲ್ಪ ನಿರ್ಲಕ್ಷ್ಯ ಗಾಯ ಅಥವಾ ತೊಂದರೆಗೆ ಕಾರಣ ಆಗಬಹುದು. ಅದಕ್ಕಾಗಿ ಸ್ನೇಹಿತರೆ, ವಾಹನ ಚಲಾಯಿಸುವಾಗ ವಿಶೇಷ ಜಾಗ್ರತೆ ವಹಿಸಿ. ಕುಟುಂಬದಲ್ಲಿ ಖುಷಿಯ ವಾತಾವರಣ ಇರುತ್ತದೆ ಮತ್ತು ಮಕ್ಕಳಿಗಾಗಿ ಯಾವುದೋ ಸರ್ಪ್ರೈಸ್ ಪ್ಲ್ಯಾನ್ ಮಾಡಬಹುದು. ವಿದ್ಯಾರ್ಥಿಗಳಿಗೆ ಸಮಯ ತುಂಬ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಪೂರ್ತಿ ಫೋಕಸ್ ಸಿಗುತ್ತದೆ, ಏಕೆಂದರೆ ಶ್ರಮದ ಸರಿಯಾದ ಫಲಿತಾಂಶ ಆಗಲೇ ಸಿಗುತ್ತದೆ. ನೀವು ಸರಿಯಾಗಿ ಶ್ರಮ ಪಟ್ಟಾಗ ಮತ್ತು ಗಮನ ಯಾವಾಗಲೂ ನಿಮ್ಮ ಗುರಿಯ ಮೇಲೆ ಇಟ್ಟಾಗ. ಸುತ್ತಾಡುವ ವೇಳೆ ಯಾವುದೋ ಅಂತಹ ಮಹತ್ವಪೂರ್ಣ ಮಾಹಿತಿ ಸಿಗಬಹುದು, ಅದು ಮುಂದೆ ನಿಮ್ಮ ಕೆಲಸಕ್ಕೆ ಬರುತ್ತದೆ. ಖರ್ಚು ಹೆಚ್ಚಾಗುವ ಸಾಧ್ಯತೆಯೂ ಇದೆ, ಅದಕ್ಕಾಗಿ ಬಜೆಟ್ ಬಗ್ಗೆ ಗಮನವಿರಲಿ. ಅದೇ ರೀತಿ ಸ್ನೇಹಿತರೆ, ನಿಮಗಾಗಿ ಇರುವ ಸಮಯದಲ್ಲಿ ಇವತ್ತು ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡುವುದರಿಂದ ತಪ್ಪಿಸಿಕೊಳ್ಳಬೇಡಿ. ಹೌದು ಸ್ನೇಹಿತರೆ, ಹಳೆಯ ತೊಂದರೆ ಮತ್ತೆ ಎದ್ದು ಬರಬಹುದು. ಅದಕ್ಕಾಗಿ ಸಮಯ ಇರುವಾಗಲೇ ಗಮನ ಕೊಡುವುದು ಒಳ್ಳೆಯದಾಗಿರುತ್ತದೆ. ಹೆಚ್ಚುತ್ತಿರುವ ಖರ್ಚಿನ ಮೇಲೂ ನಿಯಂತ್ರಣ ಇಡುವುದು ಅವಶ್ಯಕ. ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಬಲವಾಗುತ್ತದೆ ಮತ್ತು ಏನಾದರೂ ಹೊಸದನ್ನು ಮಾಡುವ ಪ್ರಯತ್ನ ಯಶಸ್ವಿಯಾಗಬಹುದು. ದೀರ್ಘ ಸಮಯದ ನಂತರ ಯಾವುದೋ ಹಳೆಯ ಸ್ನೇಹಿತನ ಭೇಟಿ ಮನಸ್ಸನ್ನು ಖುಷಿ ಮಾಡುತ್ತದೆ. ವ್ಯಾಪಾರದಲ್ಲಿ ಯಾವುದೋ ಒಳ್ಳೆಯ ಡೀಲ್ ಕೈಗೆ ಸಿಗಬಹುದು, ಆದರೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎಲ್ಲ ಅಂಶಗಳನ್ನು ಚೆನ್ನಾಗಿ ನೋಡಿ ಒಳ್ಳೆಯ ರೀತಿಯಲ್ಲಿ ಪರಿಶೀಲಿಸಿ. ಇದು ನಿಮಗೆ ಒಳ್ಳೆಯದಾಗಿರುತ್ತದೆ. ಇವತ್ತು ನಿಮಗೆ ಅನಿಸುತ್ತದೆ, ಪ್ರತಿ ಜಗಳ ಬಲದಿಂದ ಅಲ್ಲ, ಬದಲಿಗೆ ಬುದ್ಧಿವಂತಿಕೆಯಿಂದ ಗೆಲ್ಲಲಾಗುತ್ತದೆ ಎಂದು. ವಿರೋಧಿಗಳ ಮೇಲೆ ನೀವು ಭಾರಿಯಾಗಬಹುದು, ಆದರೆ ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳಬೇಡಿ. ಮಕ್ಕಳ ಕಡೆಯಿಂದ ಒಳ್ಳೆಯ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಪ್ರೇಮ ಜೀವನದಲ್ಲಿ ಸಂಗಾತಿಯ ಸಮರ್ಪಣೆ ಮತ್ತು ಸಹಕಾರ ನೋಡಲು ಸಿಗುತ್ತದೆ. ಕುಟುಂಬಕ್ಕೆ ಸಂಬಂಧಿಸಿದ ಯಾವುದೋ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಅವಶ್ಯಕ, ಏಕೆಂದರೆ ಆತುರದಲ್ಲಿ ತೆಗೆದುಕೊಂಡ ನಿರ್ಧಾರ ನಂತರ ತೊಂದರೆಗೆ ಕಾರಣವಾಗಬಹುದು. ಸದ್ಯಕ್ಕೆ ಯಾವುದೇ ತೊಂದರೆ, ಯಾವುದೇ ಸಮಸ್ಯೆ ಇರುವುದಿಲ್ಲ, ಆದರೆ ಮುಂದೆ ನಿಮ್ಮ ಸಮಸ್ಯೆ ಹೆಚ್ಚಾಗಬಹುದು. ಅದಕ್ಕಾಗಿ ಜಾಗೃತರಾಗಿರಿ, ಇದೇ ನಿಮಗೆ ಒಳ್ಳೆಯದಾಗುತ್ತದೆ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು.